ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಚಾನಲ್. ಇಲ್ಲಿ ಚನ್ನಪಟ್ಟಣದಲ್ಲಿ ನಾವು ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೀವಿ. ಇವತ್ತು 18/8/2026 ಬೆಳಗ್ಗೆ 1:15 ಗಂಟೆ 2 ಗಂಟೆ ಕಾಣ್ತಾ ಇದೆ. ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಆದ್ರೆ ಯಾವುದೇ ಡಾಕ್ಟರ್ ಇಲ್ಲ ಕರೆಕ್ಟ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಈ ತರ ಒಂದು ವ್ಯಕ್ತಿ ಪೇಷಂಟ್ ಎಮರ್ಜೆನ್ಸಿ ಕೇಸು, ಆಕ್ಸಿಜನ್ ಈಗ ಕೊಟ್ಟಿದ್ದಾರೆ, ಆದ್ರೆ ಯಾವುದೋ ಎಮರ್ಜೆನ್ಸಿ ಡಾಕ್ಟರ್ ಇಲ್ಲ ಇಲ್ಲಿ. ಏನ್ ಮಾಡ್ಬೇಕು? ಗೌರ್ಮೆಂಟ್ ಆಸ್ಪತ್ರೆ ಚನ್ನಪಟ್ಟಣದು, ಕರ್ಕೊಂಡ್ ಬಂದ್ರೆ ಎಮರ್ಜೆನ್ಸಿ ಕೇಸಸ್ ಇದು ಅದು ಅಂತ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಈಗ ಏನ್ ಮಾಡ್ಬೇಕೀಗ? ಈ ತರ ಪರಿಸ್ಥಿತಿಗೆ, ಈ ತರ ಪೇಷಂಟ್ಸ್ಗೆ ಡಾಕ್ಟರ್ ಇಲ್ಲ ಅಂದ್ರೆ ಮಾಡ್ಬೇಕಾಗಿರೋದು ಏನು? ಇದು ಸಾರ್ವಜನಿಕ ಆಸ್ಪತ್ರೆ, ಪಬ್ಲಿಕ್ ಗಾಗಿ ಆಸ್ಪತ್ರೆ. ಈ ಆಸ್ಪತ್ರೆನಲ್ಲಿ ಈ ತರ ಪೇಷಂಟ್ಸ್ಗೆ ಕರೆಕ್ಟ್ ಆಗಿ ಔಷಧಿ ಇಲ್ಲ ಅಂದ್ರೆ, ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಲ್ಲ ಅಂದ್ರೆ, ಡಾಕ್ಟರ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀವೇ ಉತ್ತರ ಕೊಡ್ಬೇಕು. ಆಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲಿದೆ ಸರ್? ಎಲ್ಲಿ ಸರ್ ಡಾಕ್ಟರ್ ನಿಮ್ದು? ಹಾ, ಕರೀರಿ ಸರ್. ಅದು ಎಮರ್ಜೆನ್ಸಿ ಕೇಸ್ ಇದೆಯಲ್ಲ ಸರ್ ಅಲ್ಲಿ. ಹಾ, ಇಲ್ಲಿ ಮತೀನವರು ಕೌನ್ಸಿಲರ್ ನಿಂತವ್ರೆ. ಆಮೇಲೆ ಯಾವಾಗ ಬಂದ್ರಿ ನೀವು? ಏನಾಗ್ಬೇಕು ಇವ್ರು ನಿಮ್ಗೆ? ಏನಿಲ್ಲ, ಬರೀ ಸೂಜಿ ಹಾಕವ್ರೆ ಕೈಗೆ. ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂದ್ರು. ಸಿಟಿ ಸ್ಕ್ಯಾನ್ ಇಲ್ಲೇ ಇಲ್ಲ. ಐಸಿಯು ಐತೆ, ಐಸಿಯು ಬೆಡ್ ಎಲ್ಲ ಫುಲ್ ಆಗಿದೆ ಅಂತ ಹೇಳವ್ರೆ. ಸಿಟಿ ಸ್ಕ್ಯಾನ್ ಇಲ್ಲ. ಈಗ ಸಿಟಿ ಸ್ಕ್ಯಾನ್ ಮಾಡಕ್ಕೆ ರಾಮನಗರ್ಗೆ ಹೋಗ್ಬೇಕು. ಇಲ್ಲಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಸಿಟಿ ಸ್ಕ್ಯಾನ್ ಇಲ್ಲ. ಇಸ್ ದೊಡ್ಡ ಆಸ್ಪತ್ರೆ, ಒಂದು ಸಿಟಿ ಸ್ಕ್ಯಾನ್ಗೆ ರಾಮನಗರಗೆ ಹೋಗ್ಬೇಕಂತ ಅವ್ರೆ. ಇಲ್ಲಿ ನೋಡಿ, ಇಲ್ಲಿ ಕೌನ್ಸಿಲರ್ ಬೇರೆ ಕೇಳ್ತಾವ್ರೆ ಇಲ್ಲಿ ಏನ್ ಮಾಡ್ತಿದ್ರು ಅಂತ. ಈ ತರ ಜನ ಬಂದ್ರೆ ಇವ್ರು ಅಟೆಂಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಹಿಂಗೆ ಸಾಯಿಕ್ ಬಿಡ್ತಾರೆ. 1 ಗಂಟೆ 1:15 ಗಂಟೆ ಮುಂಚೆನೆ ಊಟಕ್ಕೆ ಹೋಗೋರೆ. ಈ ಟೈಮಿಂಗ್ಸ್ ಡೈಟ್ ಮಾಡ್ತಾರಲ್ಲ ಅವ್ರು ಪಾಪ. ECG ತಗೊಂಡ್ರಿ ನೀವು? ಇದನ್ನ ರಿಪೋರ್ಟ್ ಯಾರು ವೆರಿಫೈ ಮಾಡ್ಬಿಟ್ಟು ಸರಿ ಇದೆಯಾ ಇಲ್ಲ ಅಂತ? ಹಲೋ, ಯಾರ್ಯಾರ್ದು ಅವ್ರವ್ರದ್ದು ಜವಾಬ್ದಾರಿ ಇದು ಮಾಡ್ಬೇಕಲ್ವಾ? ಅಲ್ವಾ? ಈಗ ನಿಮ್ ಜವಾಬ್ದಾರಿ ನೀವು ಮಾಡ್ತಾ ಇದ್ದೀರಾ, ನಿಂತಿದ್ದೀರಾ. ಇದರಿಂದ ಮೇಲ್ ಅಧಿಕಾರಿ ಇರ್ಬೇಕಲ್ವಾ? ಎಮರ್ಜೆನ್ಸಿ ಡ್ಯೂಟಿನೋ ಇಲ್ಲ ಏನ್ ಪೇಷಂಟ್ಗೆ ರೆಫರ್ ಮಾಡಿದಾರೆ ಅವ್ರು ಇರ್ಬೇಕಲ್ವಾ? ಪೇಷಂಟ್ ಡಿಸ್ಪ್ಯಾಚ್ ಆಗುವವರೆಗೂ ಅವ್ರು ಇರ್ಬೇಕು ತಾನೆ. ಹೈಯರ್ ಸೆಂಟರ್ ರೆಫರ್ ಮಾಡ್ಬಿಟ್ರೆ ಮುಗಿತಾ ಜವಾಬ್ದಾರಿ? EC ಅಂತ ಬರ್ದವ್ರೆ, ECG ಯಾರು ನೋಡ್ತಾರೆ? ಇದನ್ನ ನೀವು ನೋಡಕ್ಕಾಗುತ್ತಾ? ಆಂಬುಲೆನ್ಸ್ ಹೇಳಿ. ಆಯ್ತು, ಈಗ ಸರಿ ಇದೆಯಾ ತಪ್ಪು ಇದೆಯಾ ಏನಾಗಿದೆ ರಿಪೋರ್ಟ್ ಅಂತ ನೀವು ರಿಪೋರ್ಟ್ ಕೊಡಕ್ಕಾಗುತ್ತಾ? ಸ್ಲಿಪ್ तुम्हारी ಈಗ ತೋರ್ಸಕ್ ಊಟಕ್ಕೆ ಹೋಗೋರಲ್ಲ, ಹೋಟ್ಲಲ್ಲಿ ನೋಡ್ತಾರ ಅವರು ನೋಡಿ. ಇಷ್ಟೊಂದು ವೇರಿಯೇಷನ್ ಇದೆ. ಇದು ಏನಿದೆ ಅಂತ ನೀವು ಹೆಂಗ್ ಚೆಕ್ ಮಾಡೋದು? ಯಾವಾಗ ಎಷ್ಟೊತ್ತಾಗುತ್ತೆ ಇನ್ನು? ಈಗ ನೋಡಿ, ಪೇಷಂಟ್ಗೆ ರಾಮನಗರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ECG ಮಾಡವ್ರೆ. ECG ರಿಪೋರ್ಟ್ ಇದೆ ಮತೀನ್ ಹತ್ರ. ಅದರಲ್ಲೂ ಕೂಡ ವೇರಿಯನ್ಸ್ ಏನೋ ಇರಬಹುದು, ಸರಿಯಾಗಿ ECGನೂ ಇಲ್ಲ. ಈಗ ರಾಮನಗರಗೆ ಕರ್ಕೊಂಡು ಹೋಗ್ತಾವ್ರೆ. ಈ ತರ ಪೇಷಂಟು ಎಮರ್ಜೆನ್ಸಿ ಕೇಸಸ್ ಈ ತರ ಬಂದ್ರೆ ರಾಮನಗರಕ್ಕೆ, ಮಂಡ್ಯಗೆ, ಬೆಂಗಳೂರಿಗೆ ಈ ತರ ಕಳಿಸ್ತಾವ್ರೆ. ಹೆಚ್ಚು ಕಮ್ಮಿ ಆಗಿ ಏನಾದ್ರೂ ಅಪಘಾತ ಆದ್ರೆ ಯಾರ್ ಜವಾಬ್ದಾರಿ? ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ ಇದು, ನೋಡ್ತಾ ಇರಿ. ಪೇಷಂಟ್ಸ್ ಗಳಿಗೆ ಈ ತರ ಮೂವ್ ಮಾಡ್ತಾರೆ. ರಾಮನಗರಕ್ಕೆ ಕಳಿಸ್ತಾವ್ರೆ ಪೇಷಂಟ್ಸ್ಗೆ. ಅಲ್ಲಿ ಹೋಗಿ ನೋಡ್ಬೇಕೀಗ. ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ? ಇದು ಇಲ್ಲಿ ನೋಡಿ, ಪೇಷಂಟ್ಗೆ ಮೂವ್ ಮಾಡ್ಬಿಟ್ಟು ಈ ತರ ಪರಿಸ್ಥಿತಿ. ಚನ್ನಪಟ್ಟಣ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಚನ್ನಪಟ್ಟಣದು. ಈ ತರ ಪರಿಸ್ಥಿತಿ ಆಗ್ತಿರೋದು. ಎಮರ್ಜೆನ್ಸಿ ಕೇಸಸ್ಗೆ ಎಲ್ಲ ಈ ತರ ಮೂವ್ ಮಾಡಿಸೋದು. ರಾಮನಗರಕ್ಕೆ, ಮಂಡ್ಯಗೆ, ಬೆಂಗಳೂರಿಗೆ ಈ ತರ ಕರ್ಕೊಂಡು ಹೋಗ್ಬೇಕು. ನೋಡ್ತಾ ಇರಿ ಏನ್ ಪರಿಸ್ಥಿತಿನೋ.
ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆಗೆ ಹೆಂಗ್ ಬರಕ್ಕಾಗತ್ತೆ ಈಗ? ಎಮರ್ಜೆನ್ಸಿ ಕೇಸಸ್ಗಳು. ಇಲ್ಲಿ ಸುಮಾರು ಲೀಡರ್ಸು, ಕೌನ್ಸಿಲರು ನೋಡಿ ಎಲ್ಲಾ ಜನ ಮಂದಿ ಹೆಂಗ್ ನೋಡ್ತಾವ್ರೆ ಅಂತ. ಅದ್ ಏನೇನ್ ಮಾಡಿ ಕಟ್ಸ್ತಾವ್ರೆ ಗೊತ್ತಿಲ್ಲ. ಇಲ್ಲಿ ನೋಡಿ ರಕ್ತ ಬರ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ರಕ್ತ ಪಂಚರ್ ಆಗಿರೋದು. ಈ ತರ ಪರಿಸ್ಥಿತಿ ಇದೆ ಈ ಆಸ್ಪತ್ರೆದು. ಇವರು ಸೋಷಿಯಲ್ ವರ್ಕರ್ ಪರ್ವೀಸ್ ಅಂತ ಈ ಆಸ್ಪತ್ರೆನಲ್ಲಿ. ನಾವೇ ನಮ್ ಪೇಷಂಟ್ಸ್ಗೆ ನೋಡ್ಬೇಕು, ಆ ತರ ಪರಿಸ್ಥಿತಿ. ಹಾಸ್ಪಿಟಲ್ ಮಾಡ್ಕೊಂಡಿದ್ರಿ ಅಲ್ಲೇ ಮಾಡ್ಲಿ ಬಿಡಿ. ಹೆಣ್ಣಿಗೆ ಹಾಕೊಂಡು ಏನ್ ಮಾಡ್ತೀರಾ? ಅಲ್ಲಿ ಡ್ರಿಪ್ಸ್ ಆಗ್ತಾ ಇದೀರಾ ಈಗ? ನಿಮ್ಮ ತಾನೆ ಬೇಡ ಬಿಡಿ, ಹಾಕ್ಸ್ಕೊಳ್ಳಿ ಹೋಗ್ಲಿ ಮೇಡಮ್. ಈ ಆಂಬುಲೆನ್ಸ್ ಇಲ್ಲ ಇಲ್ಲಿ, ಈ ಆಸ್ಪತ್ರೆನಲ್ಲಿ ಆಂಬುಲೆನ್ಸ್ ಕೂಡ ಇಲ್ಲ. ಈ ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿರೋದು ರಾಮನಗರಕ್ಕೆ. ನೋಡ್ತಿರ್ಬೇಕು ನೀವು, ಈ ಆಸ್ಪತ್ರೆನಲ್ಲಿ ಆಂಬುಲೆನ್ಸ್ ಕೂಡ ಇಲ್ಲ. ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿರೋದು. ಜನರಲ್ ಹಾಸ್ಪಿಟಲ್ಸ್ ಚನ್ನಪಟ್ಟಣ, ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ, ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಈ ತರ ಪೇಷಂಟ್ಸ್, ಎಮರ್ಜೆನ್ಸಿ ಪೇಷಂಟ್ಸ್ಗೆ ಎಲ್ಲ ಈ ತರ ಕರ್ಕೊಂಡು ಹೋಗೋದು. ಒಂದು ಆಂಬುಲೆನ್ಸ್ ಕೂಡ ಇಲ್ಲ ಈ ಆಸ್ಪತ್ರೆನಲ್ಲಿ. ನೋಡ್ತಿರ್ಬೇಕು ನೀವು, ಈ ತರ ಪರಿಸ್ಥಿತಿನಲ್ಲಿ ಏಜ್ ಪರ್ಸನ್ಸ್ ಎಮರ್ಜೆನ್ಸಿನಲ್ಲಿ ಈ ತರ ಬಂದ್ರೆ ಈ ತರ ಮಾಡಿ ಕಟ್ಸ್ತಾರೆ. ನೋಡ್ತಿರ್ಬೇಕು ಜೀವನ ಹೆಂಗ್ ನಡೀತಾ ಇದೆ ಇಲ್ಲಿ ಅಂತ. ಇದು ನಮ್ಮ ಸಾರ್ವಜನಿಕರ ಗವರ್ಮೆಂಟ್ ಆಸ್ಪತ್ರೆ.